ರಾಜಾಧಿರಾಜ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾರತೀಯ ಚಿತ್ರರಂಗ ಕಾದು ಕುಳಿತಿದ್ದ ನಮ್ಮ ರಾಕಿ ಬಾಯ್ ಯಶ್, ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಅಭಿನಯದ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಈ ಟ್ರೇಲರ್ ಹೇಗಿದೆ, ರಾವಣನಾಗಿ ಯಶ್ ಅಬ್ಬರ ಹೇಗಿದೆ, ರಾಮನಾಗಿ ನಟಿಸಿರುವ ರಣಬೀರ್ ಕಪೂರ್ ಅವರ ನಟನೆ ಹೇಗಿದೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಡಿಯರ್ ಫ್ರೆಂಡ್ಸ್, ಮೊದಲನೇದಾಗಿ ಈ ಟ್ರೇಲರ್ ನೋಡಿದ ತಕ್ಷಣ ನಿಮ್ಗೆ ಅನ್ಸೋದು ಇದು ಬಾಲಿವುಡ್ ಮಟ್ಟದಲ್ಲಿರೋ VFX ಮತ್ತು ವಿಜುವಲ್ಸ್ ಅಂತ. ರಾಮನಾಗಿರೋ ರಣಬೀರ್ ಕಪೂರ್, ಶಾಂತ ಮತ್ತು ತೇಜಸ್ವಿ ರೂಪದಲ್ಲಿರೋ ರಣಬೀರ್ ಕಪೂರ್ ಕಣ್ಣಿಗೆ ತಂಪು ನೀಡ್ತಾರೆ. ರಾಮನ ಪಾತ್ರಕ್ಕೆ ಅವರು ತಂದಿರುವಂತ ಗಂಭೀರತೆ ಅದ್ಭುತವಾಗಿದೆ. ಇನ್ನು ಸೀತೆಯಾಗಿ ಸಾಯಿ ಪಲ್ಲವಿ, ಸೀತಾ ಮಾತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರ ಸರಳತೆ ಮತ್ತು ಅಭಿನಯ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತೆ. ರಾವಣನಾಗಿ ರಾಕಿ ಬಾಯ್ ಯಶ್. ಇಡೀ ಟ್ರೇಲರ್ನ ರಿಯಲ್ ಹೈಲೈಟ್ ಅಂದ್ರೆ ನಮ್ಮ ಯಶ್ ಅವರ ಎಂಟ್ರಿ ಹಾಗೂ ಮಾಸ್ ಲುಕ್. ರಾವಣನ ಪಾತ್ರದಲ್ಲಿ ಯಶ್ ಅವರ ಎಂಟ್ರಿ, ಕಂಠದಲ್ಲಿರುವ ಗಾಂಭೀರ್ಯ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ್ರೆ ಮೈ ಮೇಲೆ ನವಿರೇಳುವುದು ಖಂಡಿತ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ. ಹೌದು, ರಾವಣನ ಅಹಂಕಾರ ಮತ್ತು ರಾಜಸಿಕ ಲುಕ್ ನಲ್ಲಿ ಯಶ್ ಬೇರೆಯದ್ದೇ ಲೆವೆಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಶ್ ಅವರ ಡೈಲಾಗ್ ಡೆಲಿವರಿ ಮತ್ತು ಆ ನಟನೆಗೆ ಎಲ್ಲರೂ ಫಿದಾ ಆಗೋದು ಗ್ಯಾರಂಟಿ. ಇನ್ನು ಈ ಸಿನಿಮಾ ಇದೇ ದೀಪಾವಳಿಗೆ ರಿಲೀಸ್ ಆಗ್ತಾ ಇದ್ದು, ಯಶ್ ಅವರ ಅಬ್ಬರದ ನಟನೆಯನ್ನು ನೋಡಕ್ಕೆ ಇಡೀ ಸ್ಯಾಂಡಲ್ವುಡ್ ಕಾದು ಕುಳಿತಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರಾಮಾಯಣ ಟ್ರೈಲರ್ ಭಾರತೀಯ ಚಿತ್ರರಂಗದ ಹೊಸ ಇತಿಹಾಸಕ್ಕೆ ಮುನ್ನುಡಿ ಬರೆಯುವಂತಿದೆ. ಭಾರತೀಯ ಸಂಸ್ಕೃತಿ ಮತ್ತು ಆಧುನಿಕ ತಂತ್ರಜ್ಞಾನದ ಅದ್ಭುತ ಸಮ್ಮಿಲನ ಈ ಸಿನಿಮಾ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.